ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಜಂತರ್ ಮಂತರ್ನಲ್ಲಿ ನಡೆದ ಹೋರಾಟ, ಪ್ರತಿಭಟನೆ, ಹಿಂಸೆ, ಅರಾಜಕತೆ ಇದೆಲ್ಲವನ್ನೂ ನೋಡಿದ್ದೀರಿ. ಈಗ ಆ ಪ್ರತಿಭಟನೆಯನ್ನೇ ಬಳಸಿಕೊಂಡು ಅಲ್ಲಿ ಅರಾಜಕತೆ ಸೃಷ್ಟಿಸುವುದಕ್ಕೆ ವಿದೇಶಿ ಶಕ್ತಿಗಳು, ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದ ISI ಪ್ರಯತ್ನ ಪಟ್ಟಿತ್ತು ಅನ್ನುವಂಥ ಒಂದು ಆಘಾತಕಾರಿ ಸುದ್ದಿ ಹೊರಗೆ ಬಂದಿದೆ. ಅದರಲ್ಲೂ ಮುಖ್ಯವಾಗಿ ಈ ಪ್ರತಿಭಟನಾಕಾರರ ಮೇಲೆ ಪೆಟ್ರೋಲ್ ಬಾಂಬನ್ನು ಎಸಿಬೇಕು ಅನ್ನುವಂಥ ಒಂದು ಹುನ್ನಾರ ನಡೆದಿತ್ತು ಅನ್ನೋದನ್ನು ಪಂಜಾಬ್ ಪೊಲೀಸರು ಬಯಲಿಗೆ ತಂದಿದ್ದಾರೆ. ಈ ವಿಡಿಯೋದಲ್ಲಿ ನಾನಿವತ್ತು ಇದರ ಸಂಪೂರ್ಣ ವಿವರ ಕೊಡ್ತೇನೆ. ಜೊತೆಗೆ ಜಂತರ್ ಮಂತರ್ನಲ್ಲಿ ಪೊಲೀಸರು ಹದ್ದಿನ ಕಣ್ಣು ಇಡೋದಕ್ಕೆ ಅಭಿಜಿತ್ ದೀಪ್ಗೆ ಯಾವ ರೀತಿ ಕಳ್ಳಾಟ ಆಡಿ ಅದನ್ನು ತಪ್ಪಿಸಿದ್ದ ಅನ್ನೋ ವಿಚಾರನೂ ನಾನಿವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಮೊದಲಿಗೆ ಈ ಪಾಕಿಸ್ತಾನದ ಕೈವಾಡ ಹೇಗೆ ಬಯಲಾಯಿತು, ಪಂಜಾಬ್ ಪೊಲೀಸ್ ಅಧಿಕಾರಿ ಏನೇನು ಮಾಹಿತಿ ಕೊಟ್ಟರು ಅದನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಅವ್ರು ಏನು ಹೇಳಿದ್ರು ಅದನ್ನು ನೋಡಿ. और ਜਿਹੜਾ ਪੈਟਰੋਲ ਬੰਬ ਵਾਲਾ ਮੋਡਿਊਲ ਹੈ ਇਹਦੇ ਚ ਬੜੀ ਇੰਪੋਰਟੈਂਟ ਪੁੱਛਗਿੱਛ ਗੱਲ ਆਈ ਹੈ ਕਿ 8 ਜਣੇ ਇਕੱਠੇ ਹੋ ਕੇ ਜੰਤਰ ਮੰਤਰ ਦਿੱਲੀ ਗਏ ਸੀ ਜਦੋਂ ਪ੍ਰੋਟੈਸਟ ਚੱਲ ਰਿਹਾ ਸੀ ਉੱਥੇ, ਔਰ ਉੱਥੇ ਵੀ ਇਹਨਾਂ ਨੂੰ ਟਾਸਕ ਦਿੱਤਾ ਗਿਆ ਸੀ ਔਰ ਪਾਕ ਬੇਸਡ ਹੈਂਡਲਰ ਨੇ ਇਹਨਾਂ ਨੂੰ ਉੱਥੇ ਪ੍ਰੋਵਾਈਡ ਕਰਾਈਆਂ ਸੀ ਬੋਟਲਸ ਤੇ ਪੈਟਰੋਲ ਵਗੈਰਾ, ਪਰ ਉੱਥੇ ਕਿਸੇ ਕਾਰਨ ਕਰਕੇ ਕੋਈ ਵੀ ਇਸ ਤਰ੍ਹਾਂ ਦੀ ਗੱਲ ਕਾਰਵਾਈ ਕਰਨ 'ਚ ਕਾਮਯਾਬ ਨਹੀਂ ਹੋ ਸਕੇ ਔਰ ਉਸ ਤੋਂ ਬਾਅਦ ਇਹ ਵਾਪਸ ਪੰਜਾਬ ਆ ਗਏ. ਬਾਈ ಟ್ರೈನ್ ਇਹਨਾਂ ਨੇ ಟ್ರಾವೆಲ್ ਕੀਤਾ ਸੀਗਾ. ਔਰ ਜਿਹੜਾ ಸ್ನೇಹಿತರೆ ಇಲ್ಲಿ ಕೇಳ್ಕೊಂಡ್ರಿ, ಪೊಲೀಸ್ ಅಧಿಕಾರಿ ತಮ್ಮ ತನಿಖೆಯಿಂದ ಗೊತ್ತಾದಂಥ ಅಂಶವನ್ನು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ISI ಹ್ಯಾಂಡಲರ್ಸ್ಗಳು 9 ಮಂದಿಯನ್ನು ದೆಹಲಿಗೆ ಕಳಿಸಿದ್ರಂತೆ. ಅವರಿಗೆ ಪೆಟ್ರೋಲ್ ಬಾಂಬ್ ಮಾಡುವಂಥ ಒಂದು ಟ್ರೈನಿಂಗನ್ನು ಕೊಟ್ಟಿದ್ರಂತೆ. ಅದನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶನ ಮಾಡಿದ್ರು. ಯಾವ್ಯಾವ ರೀತಿ ಇವರು ಸಂಚನ್ನು ರೂಪಿಸಿದ್ರು ಅನ್ನೋದನ್ನು ಅವರು ಹೇಳ್ತಾ ಹೋದರು. ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ 9 ಮಂದಿಯನ್ನು ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ 9 ಲೈವ್ ಕಾರ್ಟ್ರಿಡ್ಜ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಪೆಟ್ರೋಲ್ ಬಾಂಬ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತಂದರೆ, ರೈಲ್ವೆ ಲೈನ್ ಹತ್ತಿರ ಕೆಲವು ಗುಪ್ತ ಕ್ಯಾಮ್ರಾಗಳು ಅಳವಡಿಕೆಯಾಗಿತ್ತು. ಆ ಕ್ಯಾಮ್ರಾಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನು ಶೂಟ್ ಮಾಡಿ ಇವರು ಪಾಕಿಸ್ತಾನದ ISI ಹ್ಯಾಂಡ್ಲರ್ಸ್ಗಳಿಗೆ ಕಳಿಸ್ತಾ ಇದ್ರಂತೆ. ಇದನ್ನು ಪತ್ತೆ ಹಚ್ಚಕ್ಕೆ ಹೋದಾಗ ಈ ಪೆಟ್ರೋಲ್ ಬಾಂಬ್ ವಿಚಾರನೂ ಕೂಡ ಬೆಳಕಿಗೆ ಬಂತು. ಈ ವಿಚಾರದಲ್ಲಿ 9 ಮಂದಿ, ಅದರಲ್ಲಿ 4 ಜನ ಇನ್ನೂ ಅಪ್ರಾಪ್ತರು, 5 ಜನ ಯುವಕರು, ಇವರನ್ನು ಪಂಜಾಬ್ ಪೊಲೀಸರು ಇವಾಗ ಬಂಧಿಸಿದ್ದಾರೆ. ಇವರಿಂದ ಒಂದಷ್ಟು ಈ ರೀತಿಯ ಶಸ್ತ್ರಾಸ್ತ್ರಗಳನ್ನು, ಸ್ಫೋಟಕ ಸಾಮಗ್ರಿಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಒಂದು ವೇಳೆ ನೀವು ನೋಡಿರ್ತೀರಿ ಈ ಹೋರಾಟ ಹೇಗೆ ನಡೀತು, ಎಷ್ಟು ಸಾವಿರಾರು ಜನ ಸೇರಿದರು ಈ ಹೋರಾಟದಲ್ಲಿ ಅನ್ನೋದು ನೀವೆಲ್ಲ ನೋಡೇ ಇರ್ತೀರಿ. ಒಂದು ವೇಳೆ ಇಂಥ ಹೋರಾಟದ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬ್ ಏನಾದರೂ ಸಿಡಿದಿದ್ದರೆ ಎಂಥ ಅನಾಹುತ ಆಗ್ತಿತ್ತು, ಊಹೆಗೂ ನಿಲುಕದಂತಹ ಒಂದು ಸನ್ನಿವೇಶ ಸೃಷ್ಟಿ ಆಗ್ತಾಯಿತ್ತು. ಸ್ನೇಹಿತರೆ, ಇವರಿಗೆ ಇನ್ನೂ ಒಂದು ಟಾರ್ಗೆಟ್ ಕೊಟ್ಟಿದ್ರಂತೆ, ಸಾಧ್ಯವಾದಷ್ಟು ಪೊಲೀಸರನ್ನು ಟಾರ್ಗೆಟ್ ಮಾಡಿ ಅಂತ. ನೋಡಿ, ಅರಾಜಕತೆಯ ಸೃಷ್ಟಿಸೋರ ಟಾರ್ಗೆಟು ಪೊಲೀಸರಾಗಿದ್ದರು. ಆ ಪೊಲೀಸರನ್ನೇ ಗುರಿಯಾಗಿಸಿಕೊಂಡು ಪೆಟ್ರೋಲ್ ಬಾಂಬ್ ಹಾಕಿ ಅನ್ನುವಂಥ ಒಂದು ಸಂದೇಶ ಇವರಿಗೆ ಬಂದಿತ್ತಂತೆ. ಟ್ರೈನ್ನಲ್ಲಿ ಇವರು ಡೆಲ್ಲಿಗೆ ಬಂದಿದ್ದರು. ಈ 9 ಜನ ಡೆಲ್ಲಿಗೆ ಬಂದು ಆ ಪ್ರತಿಭಟನೆಯ ಸಂದರ್ಭದಲ್ಲಿ, ಆ ಪ್ರತಿಭಟನೆಯ ಜಾಗದಲ್ಲಿ, ಜಂತರ್ ಮಂತರ್ನಲ್ಲಿ ಇಲ್ಲೆಲ್ಲ ಓಡಾಡಿದರು. ಆದರೆ ಯಾವುದೋ ಕಾರಣಕ್ಕೆ ಅವರು ಪೆಟ್ರೋಲ್ ಬಾಂಬನ್ನು ಸಿಡಿಸೋದಕ್ಕಾಗಲಿಲ್ಲ. ಬಹುಶಃ ಅಲ್ಲಿ ದೆಹಲಿಯಲ್ಲಿ ಪೊಲೀಸ್ ಕಣ್ಗಾವಲು ಆಗಿತ್ತು ಅಂತ ಅನಿಸುತ್ತೆ. ಅವರು ವಾಪಸ್ ಹೋಗಿದ್ದರು. ಪ್ರಾಥಮಿಕ ತನಿಖೆಯ ವಿಚಾರದಲ್ಲಿ ಈ ಎಲ್ಲ ವಿಚಾರಗಳನ್ನು ಆ ಬಂಧಿತ 9 ಮಂದಿ ಬಾಯ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಒಂದು, ಇದು ಡೀಪ್ ಸ್ಟೇಟ್ ಅನುಸಾರ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಒಂದಷ್ಟು ಉತ್ತರಗಳು ಈಗ ಸಿಗ್ತಾ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಈ ಡೀಪ್ ಸ್ಟೇಟ್ ಅನುಸಾರ ಏನು ನಡೀತಾ ಇದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಇದಕ್ಕೆ ಪೂರಕವಾಗಿ ಈ CJP ಹೋರಾಟಗಾರರು ಹೇಗೆ ನಡ್ಕೊಂಡ್ರು, ಈ ಹೋರಾಟದ ಸಂದರ್ಭದಲ್ಲಿ ಅಭಿಜಿತ್ ದೀಪ್ಗೆ ನಡೆದುಕೊಂಡಂಥ ರೀತಿ ಯಾಕೆ ಅನುಮಾನಗಳನ್ನು ಸೃಷ್ಟಿಸುತ್ತೆ ಅನ್ನೋದನ್ನು ನಾನು ಈಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಸ್ನೇಹಿತರೆ, ಏನು ಪ್ರತಿಭಟನೆಗಳಾಯಿತು, ಅರಾಜಕತೆ ಆಯಿತು,
ಅದಾದ ನಂತರದಲ್ಲಿ ದೆಹಲಿ ಪೊಲೀಸರು ಒಂದು ಹೇಳಿಕೆಯನ್ನು ಕೊಟ್ಟರು, 2800 ಜನ ಕ್ರಿಮಿನಲ್ಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅಂತ. ಇದಕ್ಕೆ ಅಶುತೋಷ್ ರಂಕ ಏನು ಹೇಳ್ತಾರೆ ಗೊತ್ತಾ, ಅರೆ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ರೀ ಅಂತ. ಅದನ್ನು ನೋಡಿ ಒಂದು ಸಲ, ಆಮೇಲೆ ನಾನು ಮಾತಾಡ್ತೀನಿ. नहीं, अगर वो लोग जंतर मंतर पे पहुंचे तो ये तो बहुत बड़ा सेंट्रल एजेंसीज का सिक्योरिटी फेलियर है. अगर आप देश के इतने सेंट्रल में जहां पर एक बहुत पीसफुल प्रोटेस्ट हो रहा है, वहां पे इस तरह के लोग अगर पहुंच गए तो ये तो बहुत बड़ा इंटेलिजेंस फेलियर है. इस मामले में तो गृह मंत्री को आकर सफाई देनी चाहिए, तमाम सिक्योरिटी एजेंसीज को आकर सफाई देनी चाहिए. ನೋಡಿ, ಇಲ್ಲಿ ದೆಹಲಿ ಪೊಲೀಸರು 2800 ಜನ ಕ್ರಿಮಿನಲ್ಗಳು ಇದರಲ್ಲಿ ಭಾಗವಹಿಸಿದ್ರು ಅಂದರೆ, ಅರೆ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ರೀ, ದೆಹಲಿ ಪೊಲೀಸ್ನವ್ರು ಜವಾಬ್ದಾರರು, ನಮಗೇನು ಹೇಳ್ತೀರಾ ಅನ್ನೋ ರೀತಿಯಲ್ಲಿ ಅಶುತೋಷ್ ರಂಕ ಮಾತಾಡ್ತಾರೆ. ಈ ಅಭಿಜಿತ್ ದೀಪ್ಗೆ ಇನ್ನೊಂದು ರೀತಿಯಲ್ಲಿ ಇದನ್ನು ತಗೊಂಡು ಹೋಗ್ತಾರೆ. ಈ ಗೂಂಡಾಗಳನ್ನು ಕಳಿಸ್ದವರೇ BJPಯವರು ಅಂತ ಅವರು ಆಜ್ ತಕ್ಕೆ ನೀಡಿರುವಂಥ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ. ಅದನ್ನು ನೋಡಿ. उनकी रिस्पॉन्सिबिलिटी सीजेपी की नहीं है, प्रोटेस्टर्स की नहीं है. जो स्टूडेंट्स वो आपके प्रोटेस्ट का फायदा उठाने की कोशिश कर रहे थे, ऐसा आपको मुझे लगता है ये डेलिबरेटली प्लान किए गए हुए लोग थे, जो मैं पहले से कह रहा था. ये मैं अभी से नहीं कह रहा हूँ, मैं इस प्रोटेस्ट की स्टार्टिंग से कह रहा था ये डेलिबरेटली प्लान किए गए हुए लोग हैं. और मैं बार बार बोल रहा था कि बीजेपी वाले कुछ गुंडे भेजेंगे यहाँ पर इस प्रोटेस्ट को डिस्टर्ब करने के लिए, और वही हुआ. ನೋಡಿ, ಇಲ್ಲಿ ಅಭಿಜಿತ್ ದೀಪ್ಗೆ ಹೇಳ್ತಾ ಇದ್ದಾರೆ, ನಾನು ಮೊದಲಿಂದಲೂ ಹೇಳ್ತಾ ಇದ್ದೆ ಇಲ್ಲಿ ಯಾರ್ಯಾರೋ ಬಂದ್ಬಿಡ್ತಾರೆ ಅಂತ, ಆದರೆ ದೆಹಲಿ ಪೊಲೀಸ್ನವರೇ ಡೆಲಿಬ್ರೇಟಾಗಿ ಇವ್ರನ್ನೆಲ್ಲ ಬಿಟ್ಕೊಂಡ್ರು, ಇದು BJP ಹೂಡಿದಂಥ ಒಂದು ತಂತ್ರ, ಅದಕ್ಕೆ ಪೊಲೀಸ್ನವರೇ ಕೈ ಜೋಡಿಸ್ಬಿಟ್ರು ಅಂತ ಈ ಅಭಿಜಿತ್ ದೀಪ್ಗೆ ಹೇಳ್ತೇನೆ. ಇದರ ಹಿಂದಿನ ಒಂದು ಹುನ್ನಾರವನ್ನು ನಾನು ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ. ಇದೇ ಜುಲೈ 20ಕ್ಕೆ ಏನು ಸಂಸತ್ ಚಲೋ ಆಯಿತು, ಅದಕ್ಕೆ ಮುಂಚಿನ ಒಂದು ವಿಡಿಯೋ ಇದು. ಆಗ ದೆಹಲಿ ಪೊಲೀಸರು ಜಂತರ್ ಮಂತರ್ಗೆ ಬರೋರನ್ನೆಲ್ಲ ಚೆಕ್ ಮಾಡಿ ಬಿಡೋದಕ್ಕೆ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಇದೇ ಅಭಿಜಿತ್ ದೀಪ್ಗೆ ಯಾವ ರೀತಿ ರಂಪಾಟ ಮಾಡಿದರು ಆ ವಿಡಿಯೋ ಮೊದಲು ನೋಡಿ. जंतर मंतर पर आने के लिए हमें वीजा इशू करना पड़ेगा क्या हमें? इसके बाद अगर कोई भी पुलिस वाला आधार कार्ड मांगता है प्रोटेस्ट साइट पर आने के लिए, प्लीज मुझे बताइए. जंतर मंतर पर आधार कार्ड की जरूरत नहीं आने के लिए. इस देश के नागरिक है सारे, बहुत सारे लोगों को कल से मैं सुन रहा हूँ आधार कार्ड से किया जा रहा है. ಇಲ್ಲಿ ನೋಡಿ, ಈ ದೀಪ್ಗೆ ಹೇಳ್ತಾ ಇದ್ದಾನೆ, ಹೇ ಅದು ಹೆಂಗ್ರಿ ಪೊಲೀಸ್ನವ್ರು ಚೆಕ್ ಮಾಡ್ತೀರಾ, ಆಧಾರ್ ಕಾರ್ಡ್ ಯಾಕ್ರಿ ಕೇಳ್ತೀರಾ, ಇದೇನು ವೀಸಾ ಹಂಗಾರು ತೋರಿಸ್ಬೇಕಾ ನಿಮಗೆ, ಇದೇನು ಬೇರೆ ದೇಶನಾ, ಯಾರಿಗೂ ಏನು ಚೆಕ್ ಮಾಡೋಂಗಿಲ್ಲ, ಯಾರಾದರೂ ಏನಾದರೂ ಕಂಪ್ಲೇಂಟ್ ಇದ್ದರೆ ನನಗೆ ಹೇಳಿ ಅಂತ ಅಲ್ಲಿನ ಪ್ರತಿಭಟನಾಕಾರರಿಗೆ ಹೇಳ್ತಾನೆ. ಪೊಲೀಸ್ನವ್ರು ಏನಾದ್ರು ಚೆಕ್ ಮಾಡಿದ್ರೆ ನನಗೆ ಹೇಳಿ, ನಾನು ನೋಡ್ಕೊತೀನಿ ಅಂತ. ಅಂದರೆ ಪೊಲೀಸ್ನವ್ರಿಗೆ ಆಗಲೇ ಅನುಮಾನ ಬಂದಿತ್ತು ಯಾರ್ಯಾರೋ ಇಲ್ಲಿ ಒಳಕ್ಕೆ ಬರ್ತಾ ಇದ್ದಾರೆ ಅಂತ. ಆಗ ಅವರು ಅವರ ಆಧಾರ್ ಕಾರ್ಡ್ ಕೇಳೋದು, ಮತ್ತಿನ್ಯಾವುದೋ ಡಾಕ್ಯುಮೆಂಟ್ ಕೇಳೋದು, ಅದನ್ನು ಕೇಳಿ ಒಳಕ್ಕೆ ಬಿಡೋದಕ್ಕೆ ಶುರು ಮಾಡಿದರು. ಆಗಲೇ ಇವನು ರಂಪಾಟ ತೆಗೆದಿದ್ದ ದೀಪ್ಗೆ, ಅದಂಗ್ರಿ ಚೆಕ್ ಮಾಡ್ತೀರಾ, ಇದಂಗ್ರಿ ಚೆಕ್ ಮಾಡ್ತೀರಾ ಅಂತ. ಆದರೆ ಈಗ ಹೇಳ್ತಾನೆ, ಅಯ್ಯೋ ದೆಹಲಿ ಪೊಲೀಸ್ನವ್ರು ಏನೂ ಚೆಕ್ಕೇ ಮಾಡಲಿಲ್ಲ, ಅವ್ರಿಗೆ ಗೊತ್ತೇ ಆಗಲಿಲ್ವಾ, ಅವ್ರು ಯಾಕೆ ಬಿಡಬೇಕಾಗಿತ್ತು ಇವ್ರನ್ನೆಲ್ಲ ಒಳಕ್ಕೆ, ಇದು ಇಂಟೆಲಿಜೆನ್ಸ್ ಫೇಲ್ಯೂರು. ಈ CJPಯವರು ಯಾವ ರೀತಿ ಕಿತಾಪತಿಗಳನ್ನು ಮಾಡೋದಕ್ಕೆ ತಮ್ಮ ನಾಯಕ ಅರವಿಂದ್ ಕೇಜ್ರಿವಾಲ್ರಿಂದ ಇವೆಲ್ಲವನ್ನು ಕಲ್ತ್ಕೊಂಡ್ರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇಷ್ಟೆಲ್ಲ ಅವಾಂತರಗಳ ಮಧ್ಯೆಯೂ ಸಹ ಒಂದು ಅರಾಜಕತೆ ಸೃಷ್ಟಿಯಾಗದ ಹಾಗೆ ದೆಹಲಿ ಪೊಲೀಸರು ತಡೆದಿದ್ದರು. ಈ ಎಲ್ಲ ಇಂಟೆಲಿಜೆನ್ಸ್ ಇನ್ಪುಟ್ಗಳು ಇದ್ದಿದ್ದರಿಂದಲೇ ನರೇಂದ್ರ ಮೋದಿ ಈ ಪ್ರತಿಭಟನಾಕಾರರ ಬೇಡಿಕೆಗೆ ಒಪ್ಪಿ ಪ್ರತಿಭಟನೆಯನ್ನು ನಿಲ್ಲೋ ಹಾಗೆ ಮಾಡಿದರು. ಇಲ್ಲದೇ ಇದ್ದಿದ್ದರೆ, ಈ ಪ್ರತಿಭಟನೆ ಹೀಗೆ ಮುಂದುವರೆದಿದ್ದರೆ ಎಷ್ಟು ಪೆಟ್ರೋಲ್ ಬಾಂಬ್ಗಳು ಇವ್ರ ಮೇಲೆ ಹಾಕಲಾಗ್ತಾ ಇತ್ತೋ ಏನೋ, ಇನ್ನು ಯಾವ್ಯಾವ ರೀತಿಯ ಗೂಂಡಾಗಳು ಯಾವ್ಯಾವ ರೀತಿ ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ರೋ ಏನೋ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇದು ಇಲ್ಲಿಗೆ ನಿಂತಿದೆ. ಮುಂದೆ ಇವರು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇವರ ಚಲನವಲನಗಳ ಮೇಲೆ ಹದ್ದಿನ ಕಣ್ಣು ಇಡೋದಕ್ಕೆ ದೆಹಲಿ ಪೊಲೀಸರು ನಿಶ್ಚಯ ಮಾಡಿದ್ದಾರೆ.